ಏನಪ್ಪ ನಿನ್ನ ಹೆಸರು? ರಾಜವರ್ಧನ್ ಸರ್. ಅಪ್ಪ ಅಪ್ಪ ಬಡವರ ಮಕ್ಕಳು ಬೆಳಿಬೇಕು ಕಂದ್ರಯ್ಯ, ಬಡವರ ಮಕ್ಕಳು ಬೆಳಿಬೇಕು ಕಂದ್ರಯ್ಯ. ಇಂಪಾರ್ಟೆಂಟ್, ಅದಕ್ಕೋಸ್ಕರ ಅವರ ಗುಣ ಹೇಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ ಸರ್. ಇವಾಗ ಅದೇ ಹೇಳಿ ಅಣ್ಣ, ಇವಾಗ ಒಂದು ಚಿಕ್ಕದಾಗಿ ಅದೇ ನಮ್ಮ ಈಗ ನೀವು ಸ್ಯಾರಿಲ್ ನೋಡಿದ್ರಿ ರಾಘವೇಂದ್ರನ, ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಅವನು ಸುಂದರವಾಗಿ ಹುಡುಗ ಹೆಂಗಿರ್ತಾನೆ, ಹುಡುಗನಾಗ ಹೆಂಗಿರ್ತಾನೆ ಅಂತ ಈಗ ಕರ್ಕೊಬಂದು ನಿಲ್ಸಿವಿ. ನಿಮ್ಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತಲ್ವ ರಾಘವೇಂದ್ರ ನೋಡಿ, ಒಂಥರ ನಿಮ್ಗೆ ಮೌಂಟ್ ಎವರೆಸ್ಟ್ ನೋಡಿದಂಗೆ ಆಯ್ತಾ? ಏನು ಗೊತ್ತಾ, ನಿಮ್ಮೂರು ಬೆಟ್ಟ ಯಾವಾಗಲೂ ಹಸಿರಾಗಿರ್ತದೆ, ಒಂದ್ಸರಿ ಹಸಿರೋಗ್ಬಿಟ್ಟು ಫುಲ್ಲು ವೈಟ್ ಆಗ್ಬಿಟ್ಟು ಹೆಂಗಿರ್ತದೆ ಹಂಗೆ ನೋಡ್ದಂಗೆ ಆಯ್ತಲ್ವ. ಈಗ ನೋಡಿ, ಇಲ್ಲ ಅವ್ನು ರಾಘವೇಂದ್ರ ಆದರೂ ಅವನೊಳಗೆ ನಿಮ್ಮನ್ನು ನಗ್ಸೋದಕ್ಕೆ ರಾಗಿಣಿಯಾಗಿ ಮಾತಾಡ್ತಾನೆ. ಇವಾಗ ಉಮಾಶ್ರೀ ಅವರ ಒಂದು ಡೈಲಾಗ್ಗಳನ್ನು ಹೇಳ್ತೀನಿ. ಪ್ರೀತ್ಸೋ ತಪ್ಪ ಅನ್ನೋ ಸಿನಿಮಾ ಯಾರ್ಯಾರು ನೋಡಿದ್ದೀರಾ? ಪ್ರೀತ್ಸೋ ತಪ್ಪ, ಇಲ್ಲಿ ತೆಲುಗು ಜಾಸ್ತಿ ಅನ್ಸುತ್ತೆ ಅಲ್ಲ, ಕನ್ನಡ ಸಿನಿಮಾದಲ್ಲಿ ಪ್ರೀತ್ಸೋ ತಪ್ಪ ಅನ್ನೋ ಒಂದು ಸಿನಿಮಾದಲ್ಲಿ ಉಮಾಶ್ರೀ ಅಮ್ಮ ಉತ್ತರ ಕರ್ನಾಟಕ ಆ ಭಾಷೆಯಲ್ಲಿ ಮಾತಾಡಿದ್ದಾರೆ. ಅದರದ್ದು ಒಂದು ಚಿಕ್ಕ ಡೈಲಾಗ್ ಹೇಳ್ತೀನಿ, ಒಂದು ಜೋರದ ಚಪ್ಪಾಳೆ ಬಂದರೆ ಮಾತ್ರ. ಎಸ್. ಯಪ್ಪ ಗುಂಡು ಇಟಮಟ ನಿಮ್ಮ ಪಾಡ್ಯಾನ ಚೆಂಡು, ನೀನು ಆಡ್ತೀಯನು ಚೆಂಡು ಅಲ್ಲ, ಚೆಂಡು ಆಡ್ತೀನಿ ಅಂದಿದ್ರ ಈ ಚೆಂಡು ಯಾಕ ಇಂತಿಂತ ದೊಡ್ಡ ಚೆಂಡು ಕೊಡ್ತಿದ್ನಿ, ಆಡ್ಬೇಕಿತ್ತು ಚೆಂಡ. ಈ ಚೆಂಡು ಹಾರೋ ರಬ್ಸಕ್ಕ, ಈ ಚೆಂಡು ಮ್ಯಾಗ ಬಿತ್ತು, ಈ ಚೆಂಡು ಹಾರ್ದಂಗ ಹಾರಿದ್ರೆ ನಾ ಏನ್ ಮಾಡ್ಬೇಕಿತ್ತು? ಏನಾಗಿತ್ತ ಮತ್ತೆ ಶುರು ಮಾಡ್ಕೊಂಡು ನೀನು ಚಾಳಿ. ಮತ್ತೆ ಅದು ಹೊಸರಾಗ ನಾನು ಹೇಳಿಲ್ಲ, ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ, ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ, ನನಗೆ ಬಾಟ್ಲಿ ಹಾಕೋ ಗಂಡ್ಸಂದ್ರ ಆಗುದು ಅದಕ್ಕೆ ನೀ ಏನಂದಿ? ನಾ ಬಾಟ್ಲಿ ಹಾಕುದೇ ಇಲ್ಲ, ಅದ್ರ ವಾಸನೆನ ನೋಡಿಲ್ಲ ಅಂದಿ. ಈಗ ಒಂಥರ ಬಾಟ್ಲಿ ಹಾಕಿನಿ ಬಚ್ಚ ನೀರು ಕುಡಿಯಕತ್ತೇನ? ಮತ್ತೆ ಹೋದ್ರೆ ಹೊಸರಾಗ ಹೆಂಗಿದ್ದ ಆ ಬಾಟ್ಲಿ ಗತಿ ಇದ್ದ. ಈಗ ಹೊಟ್ಟಿ ನೋಡು, ಹಾವಿನ ಹೊಟ್ಟೆ ಆದಂಗೆ ಆಗೈತಿ, ಹಾವಿನ ಹೊಟ್ಟಿ. ರಾಗಿಣಿ ಆಗಿದಾಗಲೂ ಹೊಡಿತೀಯ, ರಾಘವೇಂದ್ರ ಆದರೂ ಹೊಡಿತೀಯ. ನಾನೇನು ಹೊಟ್ಟಿಯಲ್ಲ ಅಂದ್ರೆ ನಾನೇನು ರೊಟ್ಟಿಯ ಹಾಕಂತ ತಡ್ತಾ ಕೂತವನು ಇಲ್ಲಿ ಬಾಟ್ಲಿ 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 ಇಲ್ದಾನೆ ಯಾರು ಬದುಕೋಕ್ಕಾಗತ್ತಾ?
ಅಲ್ಲಿ ಮೂವ್ ಹಿಂಗ್ ಕೂತಾಳೆ ಬಾಟ್ಲಿ ಬೇಕೇ ಬೇಕು. ಅಲ್ಲ, ಹೌದು, ಹ್ಮ್. ಬಾಟ್ಲಿ ಸಂಖ್ಯೆ ಜಾಸ್ತಿ ಆದ್ರೆ ಕಷ್ಟ ಆಗತ್ತೆ ಅಷ್ಟೇನೆ. 6 ಬಾಟ್ಲಪ್ಪ. ಹಾಲ್ ಅಪ್ಪ ಬಾಟ್ಲ್. ತಂದೆ ಸ್ವಾಮಿ, ನಿನ್ನ ಪಾದದ ಒಂದು ಕಲ್ಲರ್ ಜೆರಾಕ್ಸ್ ಮಾಡ್ಬಿಟ್ಟು ಕೊಟ್ಬಿಡಪ್ಪ ನನಗೆ 6 ಬಾಟ್ಲು. ತಿರುಗಿ ನೋಡ್ದವ್ರು ಅವು ಕೂತಾಳೆ ಹಿಂದೆ. ಈಗ ಆ ಬಾಟ್ಲು ಬಗ್ಗೆ ಹೇಳಿದ್ರೆ ಹೊಡಿತಾಳೆ ಮನ್ಗೋಗಿ ಅಂದ್ಬಿಟ್ಟು ಹಾಲ್ ಬಾಟ್ಲಲ್ಲೇ ಬಾಟ್ಲು ಹೊಡಿಯೋದು, ಬಾಟ್ಲಲ್ಲೇ. ಹಾಲ್ ಬಾಟ್ಲು. ಓಕೆ, ಈಗ ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಮುನಿಯಮ್ಮ ಪಾತ್ರದ ಒಂದು ಡೈಲಾಗು ಏನಣ್ಣ? ಮಾಡು ಚಿನ್ನ. ಯವ್ವೇ! ತಾಯೇ! ಗಂಡಸರು ಗಾಜಿನ ಗೊಂಬಿದಂಗೆ ಕೊಯ್ ಬಿಟ್ರೆ ಢಮಾರ್ ಅಂತ ಹೊಡೆದೋಗ್ಬಿಡ್ತಾರೆ. ಅವ್ರನ್ನ ಸೆರಗಲ್ಲಿ ಗಂಟಾಕಿ ಮಡಿಕಬೇಕು ಕಂತಾಯೇ. ದಮ್ಮರ್ಗೆ ಒಟ್ಟ ಇದು ನಿಂಗೆ ಉಯ್ದುಬಿಟ್ಟು ಹಿಂಗೆ ಕೊಲಿಸ್ಬಿಟ್ರೆ ಇದೇ ಅವ್ರವ್ವನ ಪಿತೃಪಕ್ಷದ ಪಿಂಡ 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 ಇದ್ದೇನೆ ಇವರಜ್ಜಿ ಪಿಂಡ. ನಮ್ಮ ಅಜ್ಜಿ ಸತ್ತು ಸ್ವರ್ಗದಳವಳೆ, ಈಗಲೂ ಪಿಂಡ ಮಾಡ್ಕೊ. ಓಕೆ, ಈಗ ಕೊನೆಯದಾಗಿ ಪುಟ್ನಂಜ ಸಿನಿಮಾದ ಪುಟ್ಟಮಲ್ಲಿ ಪಾತ್ರದ ಒಂದು ಡೈಲಾಗ್. ಇದಕ್ಕಾದ್ರೂ ಒಂದು ಜೋರಾದ ಚಪ್ಪಾಳೆ ಬಂದ್ರೆ ಹೇಳಿ. ಜೋರ ಚಪ್ಪಾಳೆ ಕೊಡಿ. 45 ಇಯರ್ಸ್ ಬ್ಯಾಕ್ ಹೋಗ್ತಾ ಇದ್ದಾನೆ ಈಗ. ಪುಟ್ನಂಜ ಪಟ್ನದಿಂದ ರೋಜ ಬಂದೋಳೆ ಕೊನ್ನಪ್ಪ. ಧರ್ಮಯ್ಯ, ಓ ಧರ್ಮಯ್ಯ, ಓ ಹೋ ಹೋ ಹೋ, ನಾ ಇನ್ನು ಕರೆದ್ರೆ ಕುಣ್ದಿದ್ದು ಅದ್ರ ಬಾಲ ಒಂದಂಗೆ ನೀನು ಬಂದು. ಯಾಕೆ ನಿನ್ನ ಗಂಡ ಅನ್ನಿಸ್ಕೊಂಡನ್ ಮನ್ಯಾಗಿಲ್ವೋ? ಅಡ್ಡ ಮನ್ಸಿನ ಬೀಗ ಸ್ವಟ್ಟು ಗೋಡೆಗೆ ಸಮಾನುವಂತೆ ಕೂಸುಟ್ಟ ಗಂಟ ನಂಟಿ ಕಾಣಿ ಇಲ್ಲೇಯ. ಮಗಿನ ಸಾನ ಪಾನ ನೀರು ನೀಡಿ ನೋಡ್ಕೊಂಬೋದು ನಾನೇಯ. ಬಸ್ರಿ ಕ್ವಾಣ್ಯಾಗ ಬರ್ಬೇಕಾರೆ ಒಸಿ ಮೋಡಿ ಮೈಲ್ಗೆ ಇರಲಿ. ನಿಮಗೆಲ್ಲ ಎಲ್ಲಿ ಗೊತ್ತಾಯ್ತದೆ? ಪ್ಯಾಸನ್ ಮುಂಡೆವು, ಪ್ಯಾಸನ್ ಮುಂಡೆವು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಿಮ್ಮ ಕೆಲಸ ಹಾಳು ಮಾಡ್ತಾ ಇದ್ದೀನಿ. ನಾವು ಎಲ್ಲ ಸೇರ್ಕೊಂಡು ಅವ್ರ ಕೆಲಸ ಹಾಳು ಮಾಡ್ತಾ ಇದ್ದೀನಿ. ಗರ ಕೆಲಸ ಮಾಡ್ತಾ ಇದ್ದಾಳು ಅಮ್ಮ. ಹಾಳು ಮಾಡೋಕ್ಕೆ ನಾನು ಏನು ಮಾತಾಡ್ತಾ ಇದ್ದೀರಿ ನೀವು? ರಾಜ್ಯವರ್ಧನ್ ಕಮಾನ್. ಸಾರೆಲ್ಲ ಚೆಲ್ಕೊಬಿಟ್ಟಿದ್ದಿಲ್ಲಪ್ಪ. ಅಯ್ಯಯ್ಯೋ, ನಿಮ್ಮ ಅಪ್ಪ ಮಾಡಿಸಿದ್ದು, ಅಪ್ಪ ಮಾಡಿಸಿರೋ ಸಾರು ಅಂತ ಹಿಂಗೆ ಎರ್ಚ್ಕೊಬಿಟ್ಟವನಿ. ಹಂಗೆ ಎರ್ಚ್ಕೊತಾರ? ಮೈಗೆಲ್ಲ ಹಚ್ಕೊಬಂದ್ಬಿಟ್ಟಿದೆ. ಸೆಂಟ್ ಹಾಕು ಅಂದರೆ ನೀನು ಸಾಂಬಾರು ಹಾಕೊ ಬಂದಿದ್ದೀಲೋ. ಹಾಂ ಡ್ಯಾಡಿ, ಅಪ್ಪಾಜಿ ಎಲ್ಲೋದ್ರು? ಓಕೆ, ರಾಜವರ್ಧನ್ ನಮ್ಮ ಸಿನಿಮಾ ಹೀರೋ ಇವನೇ. ಬಡವ್ರ ಮಕ್ಕಳು ಬೆಳಿಬೇಕಣೆ ಅಂತ. ಸೊ ಖುಷಿ ಆಯಿತು. ಏನು ಓದ್ತಾ ಇದೆ? ಮೈಕ್ ಕೊಡಿ ಇವನಿಗೆ ಒಂಚೂರು. ಏನು ಓದ್ತಾ ಇದ್ದಿ? 3rd standard. ಹಾಂ, 3rd standard. 3ನೇ ಕ್ಲಾಸು. ಇವನಿಗೆ 3rd ಸ್ಟ್ಯಾಂಡರ್ಡು, ನಮ್ಗೆ 3ನೇ ಕ್ಲಾಸು. ನಿಮ್ಮ ಟೀಚರ್ ಒಬ್ಳು ಕುಳ್ಳು ಕುದ್ದಕ್ಕೋಳಲ್ಲ, ಅವ್ರ ಹೆಸ್ರೇನು ಹೇಳು? ಕುಳ್ಳು ಕುದ್ದಕ್ಕೊಬ್ರವ್ರಲ್ಲ, ಕೆಂಪಿಗೆ ಯಾವಾಗಲೂ ಬೈತಾ ಇರ್ತಾರಲ್ಲ ಮಕ್ಕಳಿಗೆ, ಕುಳ್ಳು ಕುದ್ದಕ್ಕೆ. ಅವ್ರ ಹೆಸ್ರೇನು? ನಿಮ್ಮ ಟೀಚರ್ ಹೆಸರು? ಕುಳ್ಳು ಕುದ್ದಕ್ಕೊಬ್ರಿಲ್ವಾ? ಹ್ಞೂ ಹೇಳು. ನಿಮ್ಮ ಟೀಚರ್ ಹೆಸ್ರು ಹೇಳಿದೆ. ನಂಬರ್ ಕೇಳ್ತಾ ಇದ್ದೇನೆ ನಾನು. ಹೇಳಕ್ಕಿಲ್ಲ, ಹೇಳ್ಬಿಟ್ರೆ ನಿಮ್ಮ ಅಪ್ಪಂಗೆ ಗೊತ್ತಾಗ್ಬಿಡುತ್ತೆ ಅಂತ. ಕುಳ್ಳಕ್ಕೆ ಉದ್ದಕ್ಕೆ ಒಬ್ರು ಅವರಲ್ಲ. ದಪ್ಪಕ್ಕೆ ಸಣ್ಣಕ್ಕವ್ರಲ್ಲ, ಅವ್ರಾರು ಹೇಳು. ದಪ್ಪಕ್ಕೆ ಸಣ್ಣಕ್ಕವ್ರಲ್ಲ, ಸುಚಿತ್ರನೋ ಏನೋ ಬರ್ತದಿಲ್ಲ ಹೆಸರು. ದಪ್ಪಕ್ಕೆ ಸಣ್ಣಕ್ಕವ್ರಲ್ಲ ಅವರು. ಹಾಂ ನೋಡಿ, ದಪ್ಪಕ್ಕೆ ಸಣ್ಣಕ್ಕಿರೋದು ಟ್ಯೂಷನ್ ಮೇಡಮ್ಮ. ಯಾರು ದಪ್ಪಕ್ಕೆ ಸಣ್ಣಕ್ಕಿದ್ದಾರಾ? ಇಲ್ಲ, ಸಣ್ಣಕ್ಕೆ ದಪ್ಪಕ್ಕಿದ್ದಾರೆ. ಟ್ಯೂಷನ್ ಮೇಡಮ್ ಮತ್ತು ಅಕ್ಕ ಹೇಳ್ಕೊಡ್ತಾ ಇರೋದು. ಅವ್ರ ಅಕ್ಕ ಅಲ್ಲಿ ಹೇಳು. ಟ್ಯೂಷನ್ ಮೇಡಮ್ ಹೆಸರು ಹೇಳು. ಸಂಗೀತ. ಏನೋ ಸೈತಾನ? ಸಂಗೀತ. ಸಂಗೀತಕ್ಕ. ನೀನು ಹಂಗಂದ್ಬಿಟ್ಟು ನುಂಗ್ಕೊಬಿಟ್ರೆ ಮುಗ್ದೋಯ್ತು, ಸೈತಾನ ಆಗ್ಬಿಡುತ್ತೆ. ನುಂಗ್ಬೇಡ್ದು, ಆಯಿತಾ? ಹಾಂ. ಈಗ 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ? ಈಗ ನಿಮ್ಮ ಮಾಸ್ಟ್ರಿಗೆ 1ನೇ ಕ್ಲಾಸ್ ಮಾಸ್ಟ್ರಿಗೆ ಎಷ್ಟು ತಲೆ? ಒಂದೇ. ಹಾಂ, ಜೋರಾಗಿ ಹೇಳು. ಒಂದೇ. 2ನೇ ಕ್ಲಾಸ್ ಮೇಸ್ಟ್ರಿಗೆ 2. 3ನೇ ಕ್ಲಾಸ್ ಮೇಸ್ಟ್ರಿಗೆ 3. 4ನೇ ಕ್ಲಾಸ್ ಮೇಸ್ಟ್ರಿಗೆ 4. ನೀನೇನು ಶ್ರೀಲಂಕದಲ್ಲಿ ಓದ್ತಾ ಇದೆಯಾ? ಏನು 10 ತಲೆ ರಾವಣಂತವು ಪಾಠ ಕೇಳ್ತಾ ಇದೆಯಾ? ಮೇಸ್ಟ್ರಿಗಿರೋದು ಒಂದೇ ತಲೆ, ಒತ್ತಿರಲ್ಲ ಅಲ್ವಾ? ಓಕೆ ಚಿನ್ನ, ಐ ಲವ್ ಯು. ಅಲ್ಲಿ ಕೂತಿರೋ ಆಮೇಲೆ ಮಾತಾಡೋಣ. ಅಯ್ಯೋ ಸಾಂಬಾರಲ್ಲ, ಇಬ್ರಿಗಾಯ್ತಿತ್ತಲ್ಲಪ್ಪ. ನೀನೇ ಉಯ್ಕೊ ಬಂದಿದ್ದೀವಿ, ಹೋಗು ಕೂತ್ಕೋ. ಇಬ್ಬರು ಸಾಂಬಾರನ್ನ ಹಂಗೆ ಎರ್ಚ್ಕೊಬಿಟ್ಟ. ನನಗೇನೋ ಗೊತ್ತಾಯ್ತಲ್ಲ, ಮೈ ಮೇಲೆಲ್ಲ ಎರ್ಚ್ಕೊಬಂದ್ಬಿಟ್ಟವನೇ. ಸೊ ಇಲ್ಲಿ ನೊಂದ ಗಂಡಂದ್ರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ನೊಂದ ಗಂಡಂದ್ರೆ ಇಲ್ವಾ?
ಎತ್ತುತ್ತಿದ್ರು, ಯಾಕೆಂದ್ರೆ ಹತ್ತಿರ ಬಂದವ್ರೆ, ಎತ್ತಿದ್ರೆ ಕೈ ಮುರಿದಾಕ್ತಾರೆ. ಮನೆಗೆ ಹೋಗಿ ಎತ್ಬಿಟ್ಟಲ್ಲ ಕೈಯ ನೀನು, ಎತ್ಬಿಟ್ಟಲ್ಲ ಅಂತ. ಒಂದ್ಸರಿ ನಮ್ಮ ಹುಡುಗರು ಒಂದ್ಸರಿ ಓ ಅಂತ ಕಿರ್ತೀರಾ, 3, 2, 1 ಅಂತ ಇರು. ನಮ್ಮ ಅಕ್ತಿರು ನೋಡೀಗ ಊಟ ಮಾಡಿ ಬಂದವ್ರೆ, ಹಂಗೆ ಹಿಂಗೆ ಹಿಂಗೆ ಇದೇ ಕಿತ್ಕೋಬೇಕು ಹೋಗ್ತಾರೆ. 3, 2, 1 ಗಂಡ ಕಾಪಿ ಮಾಡಿಕೊಡೆ, ಬಟ್ಟೆ ಹೋಗೋದು ಕೊಡೆ, ಲೇ ಆಫೀಸ್ಗೆ ಹೋಯ್ತು ಬರ್ತೀನಿ. ಅದೇ ಗಂಡ ಹೆಂಡ್ತಿ ಕೇಳ್ತಾನೆ, ಲೇ ಚಿನ್ನ ಹೆಂಡ್ತಿ ಗಂಡನ ಕೇಳ್ತಾಳೆ, ರೀ ಕಾಪಿ ಕುಡಿತೀರಾ? ಹಾಂ. ರೀ ಆಫೀಸ್ಗೆ ಹೋಗ್ತೀರಾ? ಹಾಂ. ರೀ 90 ಹೊಡಿತೀರಾ? 90ಗೆ ನೋಡಿ ಎಷ್ಟು ಜಿಗಿಪ್ಸಲ್ಲಿ ಬದುಕ್ತಾ ಇರ್ತಾನೆ. ಹಾಂ, ಹಿಂಗಾಗಿರ್ತದೆ ಕಷ್ಟ ನೋಡಿ. ವರ್ಷಕ್ಕೆ ಈಗ ತಡಿಯಪ್ಪ, ಹಾಂ ಅಪ್ಪೋರೆ, ಸೀರೆಗೆ ಎಷ್ಟು ಅಂಗಡಿ ಹೆಸರಿದಾವೋ ಹೇಳೋ? ಕಾಂಜೀವರಂ, ಸುಮಂಗಲಿ, ಸುದರ್ಶನ್, ಮೈಸೂರು ಸಿಲ್ಕ್ಸ್, ಓ ಅಕ್ಕ ಕುಬೇರನ್ ಅಕ್ಕ. ಯಾರೋ ಹೇಳಿದ್ರು ಕುಬೇರನ್. ಯಾರು 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 ಕುಬೇರನ್. ಎಷ್ಟವೆ? ಪಂಚೆಗೆ ಎಷ್ಟು ಹೆಸರಿದಾವು? ಒಂದೇ ಶಿಲೆ ನಮಗೆ. ನಾವು ನೋಡಿ ಒಂದೇ ರಾಮರಾಜ್, ಅದು ಅವನು ಹೋಗ್ಲಿ ಅಂತ ಮಾಡಿದ್ದು ಕಂಡ್ರು. ಹೋಗ್ಲಿ ಅಂತ ಮಾಡಿಕೊಟ್ಟ ರಾಮರಾಜ್ ಬನೀನ್, ರಾಮರಾಜ್ ಸಾಲ್ಟು. ಇವರು ವರ್ಷಕ್ಕೆ 10 ಹಬ್ಬಕ್ಕೆ ಅಕ್ಕ ಎಷ್ಟು ಸೀರೆ ತಗೊಂಡು ಇದು ಕುಬೇರನಲ್ಲಿ ಒಂದು ವರ್ಷಕ್ಕೆ ಎಷ್ಟು ಸೀರೆ ತಗೋತೀರಿ ನೀವು? ಹಾಂ ಹಾಂ ಅಪ್ಪ ಎಲ್ಲ ನಮ್ಮ ಆತ್ಮೀಯ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯ ಸುಳ್ದೇನಹಳ್ಳಿ ವಿಶ್ವನಗರ ಗ್ರಾಮದಿಂದ ಬಂದಿರುವಂಥ ಎಲ್ಲ ನಮ್ಮ ಅಕ್ಕಂದಿರೆ, ತಾಯಂದಿರೆ, ಅಣ್ಣ ತಮ್ಮಂದಿರೆ, ಪ್ರೀತಿಯಿಂದ ಪ್ರೀತಿಗೋಸ್ಕರ ಈ ಕಾರ್ಯಕ್ರಮ, ಪ್ರೀತಿಯಿಂದ ಪ್ರೀತಿಗೋಸ್ಕರ ಸಂಬಂಧದ ಬೆಸಿಗೆ ಈ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ. ಹುಟ್ಟು ಉಚಿತ ಸಾವು ಖಚಿತ, ಹುಟ್ಟು ಉಚಿತ ಸಾವು ಖಚಿತ, ಕಣ್ಣು ಬಿಟ್ಟರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಈ ಕಣ್ಣು ರೆಪ್ಪೆ ಆಡುತ್ತಲ್ಲ, ಅದೇ ನಮ್ಮ ಜೀವನ. ಜೀವನದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ, ಏನು ಕೊಟ್ಟಿದ್ದೀವಿ ಅನ್ನೋದೇ ಭಾಳ ಮುಖ್ಯ ಸ್ನೇಹಿತರೆ. ನಾನು ಇಲ್ಲಿ ಹುಟ್ಟಿದ್ದೀನಿ, ನನ್ನನ್ನು ಇಲ್ಲಿಂದ 50 ಕಿಲೋಮೀಟ್ರ್ ದೂರದಲ್ಲಿ ನೀವು ನಮ್ಮನ್ನು ಬೆಳೆಸ್ತಾ ಇದ್ದೀರಿ ಅಂದರೆ ನಿಮ್ಮ ಪ್ರೀತಿ ಸಂಬಂಧ ಯಾವ ರೀತಿ ಇದೆ ಅನ್ನೋದು ಭಾಳ ದೊಡ್ಡದು. ಮನೆ ನೋಡಲಿಲ್ಲ, ಮನೆತನ ನೋಡಲಿಲ್ಲ, ನನ್ನ ಬಗ್ಗೆ ಇತಿಹಾಸ ತಿಳ್ಕೊಳ್ಳಲಿಲ್ಲ. ಬರೀ 20 ದಿವಸದಲ್ಲಿ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ ನೀವೆಲ್ಲ ಗೆಲ್ಲಿಸಿ ನನ್ನನ್ನು ಕುರ್ಗಲ್ ವೇಮಗಲ್ ಪಟ್ಟಣ ಪಂಚಾಯಿತಿಗೆ ಕಳಿಸಿದ್ದೀರಿ. ಎಲ್ಲ ನಮ್ಮ ತಾಯಂದಿರು, ಹಿರಿಯರು, ಮುಖಂಡರು, ಯುವಕರು ಇವತ್ತು ಇಲ್ಲಿ ಚುನಾವಣೆ ಗೆದ್ದಾದ್ಮೇಲೆ ನಮ್ಮ ಮನೆ ನೋಡಬೇಕು ಅಂತ ನಾನೇ ಕರೆಸಿದ್ದು. ಬನ್ನಿ ಮನೆ ನೋಡಿ, ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಲಿ ನಾನು ಒಂದು ಅಣ್ಣ ತಮ್ಮಂದ್ರಾಗಿರ್ತೇನೆ ಅಂತೇಳಿ ಹೇಳಿದ್ಕೆ ಇವತ್ತು ಕರೆದಿದ್ದೀವಿ. ನೀವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷದ ವಿಚಾರ. ಈ ಪ್ರೀತಿ ವಿಶ್ವಾಸ ಚಿರವಾಗಿರಲಿ ಅಂತೇಳಿ ನಾನು ಭಾವಿಸ್ತೇನೆ. ಊರಿನ ಎಲ್ಲ ಹಿರಿಯರು, ಮುಖಂಡರು, ತಾಯಂದಿರು, ನಿಮ್ಮೆಲ್ಲರ ಆಶೀರ್ವಾದದಿಂದ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಚೀಫ್ ಆಫೀಸರ್ ಆದಂಥ ವೆಂಕಟೇಶ್ ಸರ್ ಕೂಡ ಬಂದಿದ್ದಾರೆ. ನಮ್ಮೆಲ್ಲ ಕೌನ್ಸಿಲರ್ 20 ಜನ ಕೌನ್ಸಿಲರ್ ಕೂಡ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೂ ಬರ್ತಾರೆ, ಅವರು ಊಟಕ್ಕೆ ಹೋಗಿದ್ದಾರೆ. ಇವಾಗ ನಿಮ್ಮನ್ನೆಲ್ಲ ಕುರಿತು ನಮ್ಮ ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರ್ ಆದ ವೆಂಕಟೇಶ್ ಸರ್ ಅವರು ಒಂದೆರಡು ಮಾತಾಡಬೇಕು. ಈ ಒಂದು ಸುಂದರ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ವೆಂಕಟೇಶಣ್ಣವರು ಆಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ, ಔತಣಕೂಟದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ, ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಮಾಡಿ
ನನ್ನನ್ನು ಒಳ್ಳೆ ಆಧಾರದಿಂದ ನೋಡಿಕೊಟ್ಟಂತಹ ವೆಂಕಟೇಶಣ್ಣವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರಿಗೂ ಹೃದಯ ಅನ್ನೋದು ಇದ್ದೇ ಇರುತ್ತೆ. ಆ ಹೃದಯ ಎಷ್ಟಿದೆ ಎಲ್ಲಿದೆ ಅಂತ ತೋರಿಸ್ಬೇಕಾದ್ರೆ ಅದರದ್ದು ಎಲ್ರಿಗೂ ಗೊತ್ತಾಗಲ್ಲ, ಎಲ್ರಿಗೂ ಬರೋದು ಇಲ್ಲ. ಅಂತಹ ಒಂದು ವಿಶಾಲವಾದ ಹೃದಯ ಇಟ್ಟು ಎಷ್ಟೋ ಕಷ್ಟ ನಷ್ಟಗಳು ಮತ್ತು ಟೀಕೆ ಟಿಪ್ಪಣಿಗಳ ಮಧ್ಯೆ ನೀವೆಲ್ಲರೂ ಕೂಡ ವೆಂಕಟೇಶಣ್ಣನ ಅಲ್ಲಿ ಬೆಳೆಸಿದ್ದೀರಿ, ಅರಳಿಸಿದ್ದೀರಿ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಸದಾಕಾಲ ಹೀಗೆ ಇರಲಿ. ಸೊ ವೆಂಕಟೇಶಣ್ಣ ನನಗೆ ಜಿಲ್ಲಾ ಪಂಚಾಯತ್ ಕೋಲಾರ ಅಲ್ಲಿ ಅಧ್ಯಕ್ಷರಾದಂದಿನಿಂದನೂ ಗೊತ್ತಿದೆ. ಸೊ ಅವರ ವಿಚಾರಗಳನ್ನು, ಅವರ ಅಭಿವೃದ್ಧಿಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ವೆಂಕಟೇಶಣ್ಣನವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಸೌಭಾಗ್ಯ ನನಗೂ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೇನೆ. ಸೊ ಇಲ್ಲಿ ಬಂದ ಮೇಲೆ ಇನ್ನಷ್ಟು ಅವರ ಹೃದಯ ವಿಶಾಲವಾಗಿದೆ ಅನ್ನೋದು ಗೊತ್ತಾಯಿತು. ಅವ್ರಿಗೆ ದೇವರು ಇನ್ನೂ 100 ವರ್ಷಗಳ ಕಾಲ ಅವರ ಕುಟುಂಬ ಇದೇ ರೀತಿಯಾಗಿ ಜನರ ಮಧ್ಯೆ ಸದಾಕಾಲ ಇರಲಿ ಅಂತ, ನಗ್ನಗ್ತಾ ಸದಾಕಾಲ ಇರಲಿ ಅಂತ ನಾನಾದರೂ ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಸಂತೋಷ. ನಮ್ಮ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಅವರು 4-5 ಕಾರ್ಯಕ್ರಮ ಅವ್ರದ್ದು ಹೋಗಬೇಕಿತ್ತು. ಶಬರಿಮಲೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಸಡನ್ನಾಗಿ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ, ತಾವು ಬರಬೇಕು. ನಮ್ಮೆಲ್ಲ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು, ಕೌನ್ಸಿಲರ್ಸು ಎಲ್ಲ ಬರ್ತಾರೆ ಅಂತ ಹೇಳಿದಾಗ ಅವರು ಕಾರ್ಯಕ್ರಮನ ಮುಂದಕ್ಕೆ ಹಾಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನೆಲ್ಲ ಕುರಿತು 4 ಮಾತಾಡಿದ್ದಾರೆ. ವಿಶೇಷವಾಗಿ ಬರಬೇಕು ನಮ್ಮ ಮುಖಂಡರುಗಳೆಲ್ಲ. ಬಂದ್ರೆ ನಾವು ಈ ಕಡೆ ಬಂದರೆ ಕುಂತ್ಕೊಬನ್ರಿ. ಏನಿವತ್ತು ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮ ತಾಯಂದಿರು, ಅಕ್ಕಂದಿರು, ನೀವು ಕಟ್ಟಿರೋ ಅಂಥ ರಾಖಿ ಕಟ್ಟಿದ್ದೀರಲ್ಲಕ್ಕ, ನೆನಪಿದೆಯಾ? ಆ ರಾಖಿ ಕಟ್ಟಿದ್ರು, ಒಂದೊಂದು ಓಟ್ಗೂ ಒಂದೊಂದು ರಾಖಿ ಕಟ್ಟಿ ಓಟ್ ಹಾಕಿದ್ರು. ಏನೋ ರಾಖಿ ಕೈ ಕಟ್ಟಿ, ಆ ರಾಖಿ ಇವಾಗಲೂ ಇಟ್ಟಿದ್ದೀನಿ. ಬರೋ ವರ್ಷ ರಾಖಿ ಅದೇ ರಾಖಿನ ಮತ್ತೆ ಮುಂದೆ ಕಟ್ಕೊಂಡು ನಿಮ್ಮ ಜೊತೆಲಿ ನಿಶ್ಚಿರವಾಗಿ ಏನೋ ಒಂದು ಪ್ರೀತಿ ವಿಶ್ವಾಸ ಅಕ್ಕ ತಂಗಿ ಸಂಬಂಧ ಇರುತ್ತೆ, ಆ ಸಂಬಂಧದಲ್ಲಿ ನಿಮ್ಮ ಜೊತೆ ನಾನು ಇರ್ತೇನೆ. ಪ್ರಾರಂಭದಲ್ಲಿ ನಾವು 6 ಜನ ನಮ್ಮ ತಂದೆ ತಾಯಿಗೆ ಮಕ್ಕಳು, 6 ಜನ ಗಂಡು ಮಕ್ಕಳು, 2 ಅಕ್ಕಂದಿರು, ಕೊನೆಯವನೇ ನಾನು. ನನಗಿಬ್ಬರು ಅಕ್ಕಂದಿರಿದ್ರು. ಇವತ್ತು ಇಷ್ಟು ಜನ ಅಕ್ಕಂದಿರು ತಂಗಿಯರಿದ್ದಾರೆ ಅಂದರೆ ಇಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ. ಈ ಪ್ರೀತಿ ಮುಂದೆ ಬೇರೆ ಯಾವುದೂ ಇಲ್ಲ. ಬರಬೇಕಂದ್ರೆ ಬೆತ್ತಲೆ ಬರ್ತೀವಿ, ಹೋಗ್ಬೇಕಂದ್ರೆ ಬೆತ್ತಲೆ ಹೋಗ್ತೀರಿ, ಏನು ಎತ್ಕೊಂಡು ಹೋಗಲ್ಲ. ನಾವು ಇರುವತ್ನಾಗ ಏನು ಪ್ರೀತಿ ನಿಮ್ಮಿಂದ ಸಂಪಾದನೆ ಮಾಡಿದ್ದೀವಿ ಅದೇ ಚಿರವಾಗಿರೋದು, ಅದೇ ಭಾಳ ದಿನ ಬಾಳಿಕೆ ಬರೋದು. ಈ ಪ್ರೀತಿಗೋಸ್ಕರ ನಾನು ನಿಮ್ಮ ಗ್ರಾಮದಲ್ಲಿ ಬಂದು ಒಂದು ಗ್ರಾಮ ಪಂಚಾಯತಿ ಕೌನ್ಸಿಲರಾಗಿ ನಿಂತಿದ್ದೀನಿ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಇಡೀ ಜಿಲ್ಲೆಯ ಜವಾಬ್ದಾರಿ ವಹಿಸ್ಕೊಂಡು ಆ ಗ್ರಾಮದಲ್ಲಿ ಬಂದು ನಿಲ್ತವನೇ ಯಾಕಪ್ಪ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾಯಿದ್ರು. ಅದರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಅದರಲ್ಲಿ ಅಭಿವೃದ್ಧಿ ಆಗಬೇಕು, ಮತ್ತು ನಿಮ್ಮಲ್ಲಿ ಒಂದು ಸಂಬಂಧ ಪ್ರೀತಿ ವಿಶ್ವಾಸ ನಾನು ಹುಟ್ಟಾಕೊಬೇಕು ಅಂತೇಳಿ ನಿಮ್ಮ ಜೊತೆ ಬಂದು ನಿಮ್ಮ ಊರಲ್ಲಿ ನಿಂತಿದ್ದೀವಿ. ಚಿರವಾಗಿ ನಿಮ್ಮಲ್ಲಿ ಕಾಪಾಡ್ಕೊತೇನೆ. ಏನು ಈ ಪ್ರೀತಿ ವಿಶ್ವಾಸ ಅವತ್ತೇನು ಮಾತು ಕೊಟ್ಟಿದ್ದೀನಿ ಚುನಾವಣೆಗೆ ಮುಂಚೆ, ಚುನಾವಣೆ ಆದಮೇಲೆನೂ ಈ 5 ವರ್ಷವೂ ನಿಮ್ಮ ಜೊತೆಲಿ ಹಿಂಗೆ ಇರ್ತೇನೆ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ, ಇಲ್ಲಿ ಕುಂತಿರುವಂಥ ಎಲ್ಲ ನಮ್ಮ ತಾಯಂದಿರು ಅಕ್ಕಂದಿರು ದಯವಿಟ್ಟು ಒಳಗಡೆ ಹೋಗಿ ಅರ್ಶಿನ ಕುಂಕುಮ ತಗೊಬೇಕು. ಬೇರೆ ನಮ್ಮ ಅಣ್ಣಂದಿರು ಅಕ್ಕಂದಿರು ಬಂದರೆ ಅವ್ರು ಕುಂತ್ಕೊಂಡ್ಲಿ. ನೀವು ಅರ್ಶಿನ ಕುಂಕುಮ ತಗೊಂಬರೋಷ್ಟೊತ್ತಿಗೆ ಇವರು ಒಂದೊಂದು 2 ಕಾರ್ಯಕ್ರಮ ಮಾಡ್ತಾಯಿರ್ತಾರೆ, ಇವ್ರು ನೋಡ್ತಾರೆ. ಮತ್ತು ನೀವೆಲ್ಲ ಕುಂಕುಮ ತಂದು ಮತ್ತೆ ಕಾರ್ಯಕ್ರಮ ಇರ್ತದೆ. ಅರ್ಶಿನ ಕುಂಕುಮ ಕಾರ್ಯಕ್ರಮ ಇದೆ. ಬಂದವ್ರು ಮನೆಗೆ ಬಂದಮೇಲೆ ನಮ್ಮ ಅಕ್ಕ ತಂಗಿರು ನೀವು ಬಂದಿದ್ದೀರಿ, ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದೀರಿ. ಪ್ರತಿ ವರ್ಷ ನಿಮಗೆ ಬಾಗಿನ ಕೊಡ್ತೇನೆ ಅಂತ ಅವತ್ತು ಮಾತು ಕೊಟ್ಟಿದ್ದೇನೆ, ನೆನಪಿದೆಯಲ್ಲಕ್ಕ? ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಬಾಗಿನ ಕೊಡ್ತೀನಿ. ನಮ್ಮ ಅಕ್ಕಂದಿರು 2 ಇದ್ದಾರೆ, 2 ಅಕ್ಕಂದಿರು ಬಂದಿದ್ದಾರೆ. ಒಬ್ಬರು ದೊಡ್ಡವರು ಗೌರಕ್ಕ ಅಂತೇಳಿ ದಯವಿಟ್ಟು ನಿಂತ್ಕೊಬೇಕು. ಇವ್ರು ನಮ್ಮ ಹಿರಿಯ ಅಕ್ಕ. ಚಾಮರಾಜಪೇಟೆಗೆ ಯಮ್ಮನ್ನ ಚಾಮರಾಜಪೇಟೆಗೆ ಕೊಟ್ಟಿದ್ದೀವಿ. ಇನ್ನೊಬ್ಬ ಅಕ್ಕ ದೇವರಾಜ ಅಕ್ಕ ಅಂತೇಳಿ ಅವರು ಅಲ್ಲಿ ಊಟದ ಹತ್ರ ಇದ್ದಾರೆ, ಅವರು ಬರ್ತಾರೆ. 2 ಅಕ್ಕಂದಿರು. ಇನ್ನು ಮಿಕ್ಕಿದವ್ರು ಅಕ್ಕಂದಿರು ಎಷ್ಟು ಜನ ಬಂದಿದ್ದೀರಿ? ಕೈ ಎತ್ರಿ. ಎಷ್ಟು ಜನ ಇದ್ದೀರಿ ಅಕ್ಕಂದಿರು? ಎತ್ರಿ ಇವಾಗ, ಎತ್ರಿ. ಇಷ್ಟು ಜನ ನಮ್ಮ ಅಕ್ಕಂದಿರು ನೀವು ಬಂದಿದ್ದೀರಿ.
ನಿಮಗೂ ಪ್ರತಿ ವರ್ಷ ನಾನು ಬಾಗಿನ ಕೊಟ್ಟು ನಿಮಗೆ ಏನು ಇದೇ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಹೋಗ್ತೀನಿ ಅಂತೇಳಿ ವೇದಿಕೆ ಮುಖೇನ ಹೇಳ್ತಾ, ನೀವೆಲ್ಲ ಒಳಗಡೆ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಮತ್ತೆ ಕಾರ್ಯಕ್ರಮ 4 ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ, ನೋಡಬೇಕು. ಮತ್ತೆ ಹೋಗಿ ಯಾರು ಊಟ ಮಾಡಿಲ್ಲ ಊಟ ಮಾಡಬೇಕು. ಊಟ ಮಾಡಿರೋದು ಬೆಳಗ್ಗೆ ಬಂದು ಊಟ ಮಾಡಿರೋ ಮತ್ತೆ ಹೋಗಿ ಊಟ ಮಾಡಬೇಕು. ಬೆಳಗ್ಗೆ ತಿಂಡಿ ಆಗಿದೆ ಮತ್ತೆ ಊಟ ಮಾಡಬೇಕು. ಈಗ ನಮ್ಮ ರಾಘವೇಂದ್ರ ಅವರು ಸರ್, ನಿಮ್ಮನ್ನೆಲ್ಲನೂ ರಂಜಿಸಿ ಅವರು ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಹಿಂಗೆ ಬಂದಿದ್ದಾರೆ. ಈ ಪಾತ್ರದಲ್ಲಿ ಅವ್ರು ಯಾರೂ ಗುರ್ಸಿಕ್ಕಲ್ಲ, ನಿಮಗೆ ಹಿಂಗೆ ನೋಡಿದ್ರೆ ಯಾರಿಗೂ ನಿಮ್ಗೆ ಗುರ್ಸಿಕ್ಕಲ್ಲ. ಅವರು ಮೇಕಪ್ಪಾಗಿ ಬಂದರೆ ಯಾವುದೇ ಒಂದು ಸೊಗಸಾದ ಒಂದು ಹೆಣ್ಣಿಂದ ಕಮ್ಮಿ ಇಲ್ಲ. ಹೆಣ್ಮಕ್ಳೇ ನಾಚ್ಕೊಬೇಕು, ಅಷ್ಟು ಸೊಗಸಾಗಿ. ನಾನು ಅವ್ರ ಅಭಿಮಾನಿ, ಪ್ರೀತಿಯ ಅಭಿಮಾನಿ ನಾನು ಅವ್ರಿಗೆ. ನಾನು ಯಾವುದೇ ಒಂದು ಕಾರ್ಯಕ್ರಮ ಕರೆದಾಗ ಅವರು ತಪ್ಪದೇ ಬರ್ತಾರೆ. ಇವತ್ತು ಒತ್ತಡದಲ್ಲಿದ್ದರೇನೋ ಇವತ್ತು ಬರೋಕ್ಕಾಗಲ್ಲ ಅಂದರು. ಅಣ್ಣ ನಮ್ಮ ಮನೆ ಕಾರ್ಯಕ್ರಮ ನೀನು ಬರಬೇಕು ಅಂದಾಗ ದಯವಿಟ್ಟು ಬಂದೋಗ್ತೀನಿ, ಆದರೆ ಮೇಕಪ್ ಆಗಲ್ಲ, ಮೇಕಪ್ ಆಗಿ ಬರೋಕ್ಕೆ ಟೈಮ್ ಇಲ್ಲ, ಹಂಗೆ ಬರ್ತೇನೆ ಅಂತೇಳಿ ಬಂದರೆ. ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ ನಿಮ್ಮೂರಿನಲ್ಲೇ ಮಾಡ್ಸೋಣ, ಸುಳ್ದನಹಳ್ಳಿ ವಿಶ್ವನಗರದಲ್ಲೇ ಮಾಡ್ಸೋಣ. ಮೇಕಪ್ ಆಗಿ ಬರ್ತಾರೆ, ನಿಮ್ಮನ್ನೆಲ್ಲನೂ ಮನೋರಂಜನೆ ಮಾಡಿ ನಿಮ್ಮ ಜೊತೆಲಿ ಇರ್ತಾರೆ ಅಂತ ಹೇಳ್ತಾ ಖಂಡಿತ 100% ಒಂದೆರಡು ಮಾತಾಡೋಣ. ಮಾತಾಡಿದ್ದೀವಿ ಆಗಿಂದ. ಓಕೆ, ಥ್ಯಾಂಕ್ ಯು. ನಮಗೇನು ಗೊತ್ತಾ, ಈಗ ರಾಘವೇಂದ್ರನಾಗಿ ಇಲ್ಲಿ ನೋಡಿದ್ದೀರಿ, ರಾಗಿಣಿಯಾಗಿ ನಿಮ್ಮೂರಲ್ಲೇ ನೋಡ್ತೀರಿ ಅಂತ ಒಂದು ಕಾರ್ಯಕ್ರಮ ಕೊಡ್ತಾವ್ರೆ. ಖುಷಿ ಆಗ್ತಾಯಿದೆ. ವೆಂಕಟೇಶಣ್ಣವರು ಬಡವ್ರ ಮನೆ ಮಕ್ಕಳು ಬೆಳೆಸ್ಬೇಕು ಅಂದರೆ ನಮ್ಮ ಸಿನಿಮಾ ನೋಡಬೇಕು ಅಂದೆ. ನಮ್ಮ ಸಿನಿಮಾನೇ ಅದು. ಸೊ ಎಲ್ಲ ಅರಿಶಿನ ಕುಂಕುಮ ಎಲ್ಲರೂ ಏನೇನೋ ಅಂತಾರೆ, ಊಟ ಆಯ್ತಾ, ಊಟ ಆದಮೇಲೆ ಎಲ್ಲ ಮನೆ ಕಡೆ ಹೋಗೋದೇ ಇರೋಂಥ ಪದ್ಧತಿ. ಬಟ್ ಆದರೆ ಇಲ್ಲಿ ಅರಿಶಿನ ಕುಂಕುಮ ಕೊಡ್ತವ್ರೆ ಅಂದರೆ ನಿಮ್ಮನ್ನು ನಮ್ಮ ಮನೆಯವ್ರೆ ಅಂತಲೇ ತಿಳ್ಕೊಂಡಿರೋದು ಅಣ್ಣ. ಸೊ ಎಲ್ಲ ಅರಿಶಿನ ಕುಂಕುಮ ತೊಗೊಂಡು ಬರಬೇಕು. ಅಲ್ಲಿಗಂಟ ಒಂದು ಸಾಂಗ್ ಆಡ್ತಾರೆ, ಆಯಿತಾ? ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಲುವಾದ ಗೊಂಬೆ, ಚಂದನದ ಗೊಂಬೆ. ಬಂಗಾರದಿಂದ ಬೊಂಬೆಯನ್ನು ಮಾಡಿದ, ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ, ತಾವರೆಯ ಅಂದ ಕಣ್ಣಲ್ಲಿ ತಂದ, ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ, ಆ ದೇವರೇ ಕಾಣಿಕೆ ನೀಡಿದ, ನನ್ನ ಜೊತೆ ಮಾಡಿದ. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಲುವಾದ ಗೊಂಬೆ, ಚಂದನದ ಗೊಂಬೆ.
ಮೈ ಮಾಟವೇನು ಆ ಹೆಜ್ಜೆ ನಾದಕ್ಕೆ ಮೈ ಮರೆತು ಹೋದೆನು. ಕಣ್ಣಲ್ಲೇ ನೂರು ಹೊಂಗನಸು ಕಂಡೆನು, ಆ ಕನಸಿನಲ್ಲಿ ನಾ ಕರಗಿ ಹೋದೆನು. ಆ ಹೂನಗೆ ಕಂಡೆನು ಸೋತೆನು, ನಿನ್ನ ಸೆರೆಯಾದೆನು. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಲುವಾದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ, ಚಂದನದ ಗೊಂಬೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚಂದನದ ಗೊಂಬೆ. ಅಮ್ಮಂದ್ರ ಏನು ಡಿಸ್ಕಷನ್ ಮಾಡ್ತಾ ಇದ್ದೀರಿ? ಡ್ಯಾನ್ಸಾ? ಡ್ಯಾನ್ಸ್ ಮಾಡ್ತೀರಾ? ಯಾವ ಡ್ಯಾನ್ಸು ಅಂತ ಇನ್ನೂ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಓಕೆ, ನಮ್ಮನೆ ಫಂಕ್ಷನ್ ಅಂದಮೇಲೆ ನಮ್ಮನೆ ಮಕ್ಕಳೇ ಡ್ಯಾನ್ಸ್ ಆಡಬೇಕು ಅಲ್ವಾ? ನಿಮ್ಮನೆ ಮಕ್ಕಳೇ ಡ್ಯಾನ್ಸ್ ಆಡ್ತಾರೆ. ಬರ್ರವಾ, ಅತಿ ಅತಿ ಬನ್ನಿ ಬನ್ನಿ. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ, ನೋಡು ಮಂದಿಗೆಲ್ಲ 100 ಬಾಟಿ ಕಿಕ್ಕಮ್ಮ. ಸೋಡಾನೆ ಬೇಡ ಪಸುಕ್ಕ ರಕ್ಕಮ್ಮ, ರಾರ ರಾರ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಪುಟ್ಟಿ ಬನ್ನಿ ಡ್ಯಾನ್ಸ್ ಮಾಡೋಣ. ಯಾವ ಥರ ಸ್ಟೆಪ್ಪು? ಇದು ಸ್ಟೆಪ್. ಬಾರಿ ನಾಟಿ ಗೋಡಿ ನಾನು ಕುಮ್ಮೋ ಗೋಡಿ, ಬಿಟ್ರೆ ತೋರಿಸ್ತೀನಿ ನಿಂಗೆ 8 ತಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ, ಹೋದ್ರೆ ಹೊರತಾಗಂದೆ ನಾ ವಾಪಸ್ ಬರ್ರಕ್ಕಮ್ಮ. ಹೊಟ್ಟಾಗ ಬರ್ತೀಯ ತುಕ್ಕ ರಕ್ಕಮ್ಮ, ರಕ್ಕಮ್ಮ ರಕ್ಕಮ್ಮ. ಬಲಿ ಜೋರಾಗಿ ಚಪ್ಪಾಳೆ. ಸೂಪರ್ ಸೂಪರ್ ಸಖತ್ತಾಗಿ ಡ್ಯಾನ್ಸ್ ಆಡಿದ್ರಿ. ಇನ್ನು ನಿಮ್ಮದು ಸಾಂಗ್ ಬೇರೆ ಇದೆ ಹುಡುಗರು, ನೀವು ಬಂದ್ರೆ
And now for my next number, I'd like to return to the classics. Remix. ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಹೆಣ್ಣು ಹೊನ್ನು ಮಣ್ಣೆಲ್ಲ ಓಸಿ ಸಿಕ್ರೆ ಜಮಾಯ್ಸು ಗಡಿಬಿಡಿ ಕೃಷ್ಣ ಹೇ ಗಡಿಬಿಡಿ ಕೃಷ್ಣ ನನ್ನ ಗಡಿಬಿಡು ಕೃಷ್ಣ ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ನೋಟು ಸ್ವೀಟು ಸೈಟೆಲ್ಲ ಓಸಿ ಸಿಕ್ರೆ ಜಮಾಯ್ಸು ಹೇ ಗಡಿಬಿಡಿ ಕೃಷ್ಣ ಹೇ ಗಡಿಬಿಡಿ ಕೃಷ್ಣ ನನ್ನ ಗಡಿಬಿಡು ಕೃಷ್ಣ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಹಲೋ ಬಲ್ಲಿ ಸಹ ಜೋರಾಗಿ ಚಪ್ಪಾಳೆ. तेरी आँखों का साहिल मैं तेरे दिल के ही काबिल तू मुसाफिर मैं तेरी मंजिल इश्क का दरिया है बहता डूब जा तुझसे है कहता आ मेरी बाहों में आके शराबी क्या शराबी दिल में जिसके गम न हो लुट गया समझो शराबी पास जिसके हम न हो ओ साकी साकी रे साकी साकी आवाज रह न जाए कोई ख्वाहिश बाकी ओ साकी साकी रे साकी साकी आवाज रह
ಜೀವವೇ ಹೊರಗೆ ಡಾರ್ಲಿಂಗ್ ವೈ ಯು ಕಿಲ್ಲಿಂಗ್ ಬಾರೆ 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 ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಹೇ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಐತಲ ಕಡಿ ಕೂತ್ಕೊಳ್ರಿ. ಈ ಕಡೆ ಬನ್ರಿ, ಆಸನಗಳು ಖಾಲಿ ಇದೆ, ಕೂತ್ಕೊಳ್ರಿ. ಏನು ವಿಶೇಷವಾಗಿ ಇವತ್ತು ಎಲ್ಲ ನಮ್ಮ ಆತ್ಮೀಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ವಿಶೇಷವಾಗಿ ಬಡವರು ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅಂತ ಸಿನಿಮಾನ ನಿರ್ಮಾಪಕರಾಗಿ ಮಾಡಿದ ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಪ್ರಮೋಷನ್ ಸಾಂಗ್ ಇವತ್ತು ಲಾವಣ್ಯ ವೈಭವ್ ಅವರು ಆಡಿರೋಂಥ ಪ್ರಮೋಷನ್ ಸಾಂಗ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇವತ್ತು ಬಿಡುಗಡೆ ಆಗಿದೆ. ಇವತ್ತು ಪ್ರಮೋಷನ್ ಸಾಂಗ್ ಇವತ್ತು ಈಗ ಲಾವಣ್ಯ ವೈಭವ್ ಅವರು ಬಲ್ಮ ಪ್ರಮೋಷನ್ ಸಾಂಗ್ ಆಡಿದಾಳೆ, ಅದನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಎಲ್ಲ ಯೂಟ್ಯೂಬಲ್ಲಿ. ಇವತ್ತು ನೀವು A2 ಮ್ಯೂಸಿಕಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಲಾಂಚ್ ಆಗಿದೆ. ಅವಳ ಕಂಠದಲ್ಲಿ ಆಡಿರುವಂಥ ಹಾಡನ್ನ ಇವತ್ತು ಇಲ್ಲಿ ನಿಮ್ಮ ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದನ್ನ ಪ್ರಸಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ. ಕಂಡ್ರಯ್ಯ ಎಷ್ಟೇ ಕೋಟಿ ಇದ್ರು ಒತ್ಕೊಂಡೋಗೋದಿಲ್ಲಯ್ಯ, ಬಡೂರ್ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ, ಎಷ್ಟೇ ಕೋಟಿ ಇದ್ರು ಒತ್ಕೊಂಡೋಗೋದಿಲ್ಲಯ್ಯ. ನಿನ್ನ ಕಣ್ಣು ಬಿಟ್ಟರೆ ಜನನ, ನಿನ್ನ ಕಣ್ಣು ಮುಚ್ಚಿದರೆ ಮರಣ, ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ, ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ. ಬಡೂರ್ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ, ಎಷ್ಟೇ ಕೋಟಿ ಇದ್ರು ಒತ್ಕೊಂಡೋಗೋದಿಲ್ಲಯ್ಯ. ಆಗುವವನ್ನೇ ದೇವರು, ಆರಡಿ ಜಾಗದ ಸತ್ಯ ಯಾರು ತಿಳಿಯರು. ಬಡವರ ಕಷ್ಟಕ್ಕೆ ಆಗುವವನ್ನೇ ದೇವರು, ಆರಡಿ ಜಾಗದ ಸತ್ಯ ಯಾರು ತಿಳಿಯರು. ಬಡತನ ಎಂಬುದು ಜೀವ ಹಿಂಡಿದೆ, ಬಡವರ ಮಕ್ಕಳ ಕಷ್ಟ ನೂರಿದೆ. ನೊಂದವರ ಬೆನ್ನು ತಟ್ಟಿ ಬೆಳೆಸೋ ಸಾಹುಕಾರ, ನೊಂದವರ ಬೆನ್ನು ತಟ್ಟಿ ಬೆಳೆಸೋ ಸಾಹುಕಾರ. ಉಸಿರು ಇರುವ ತನಕ ಮರೆಯೋದಿಲ್ಲ ಉಪಕಾರ. ಬಡೂರ್ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ, ಎಷ್ಟೇ ಕೋಟಿ ಇದ್ರು ಒತ್ಕೊಂಡೋಗೋದಿಲ್ಲಯ್ಯ. ಬಡೂರ್ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ,
ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ ನಿನ್ನ ಕಣ್ಣು ಬಿಟ್ಟರೆ ಜನನ ನಿನ್ನ ಕಣ್ಣು ಮುಚ್ಚಿದರೆ ಮರಣ ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ ಬಡೂರ್ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ಸರ್ ನಿಜವಾಗ್ಲೂ ಬಹಳ ಅದ್ಭುತವಾಗಿತ್ತು, ಬಹಳ ಅದ್ಭುತವಾಗಿ ಹಾಡಿದ್ದೀರ ಲಾವಣ್ಯ ಅವರೇ. ದಯವಿಟ್ಟು ಮುಂದೆ ಬನ್ನಿ. ಯುವ ಪ್ರತಿಭೆಗಳಿಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ತನ್ನ ಮಗಳಿಗೆ ಅಷ್ಟು ಅದ್ಭುತವಾಗಿ ಸಪೋರ್ಟ್ ಮಾಡಿದಂತಹ ತಂದೆಯಾಗಿ ನಿಮಗೆ ಜೋರಾದ ಚಪ್ಪಾಳೆ ಸರ್. ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ಪ್ರಮೋಷನ್ ಸಾಂಗ್ ಹಾಡಿರೋದು ಸಿನಿಮಾದಲ್ಲಿ ಹಾಡುಗಳು ತುಂಬ ಅನುರಾಧ ಭಟ್ ಅವರು ಹಾಡಿರೋಂಥ ಹಾಡುಗಳು. ಅಪ್ಪ ಅಂದರೆ ಆಗಸ ತುಂಬ ಸೊಗಸಾಗಿ ಸಿನಿಮಾ ಬಂದಿದೆ. ಎಲ್ಲ ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಗಬೇಕು. ಏನು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂದರೆ, ಎಲ್ಲ ಬಡವರು ದುಡ್ಡಿರೋರು ಎಷ್ಟೋ ಸಾವಿರಾರು ಜನ ಇದ್ದಾರೆ. ಬೆಳೆಸೋಂಥ ಕೆಲಸ ಮಾಡಬೇಕು ಅಂಥೇಳಿ ಈ ಸಿನಿಮಾದಲ್ಲಿ ಒಂದು ಬಡವ್ರ ಮಕ್ಕಳನ್ನ ಬೆಳೆಸೋಂಥ ಕೆಲಸ ಆಗಲಿ ಅಂಥೇಳಿ ಸಿನಿಮಾ ತೆಗೆದಿರೋದು. ಈ ಸಿನಿಮಾಕ್ಕೆ ಎಲ್ಲ ಯುವಕರಾಗಿರ್ಬೋದು, ಎಲ್ಲ ಬಂದಿರುವಂಥವ್ರು ಎಲ್ಲನೂ ಪ್ರೋತ್ಸಾಹ ಕೊಟ್ಟು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಸಿನಿಮಾದಲ್ಲಿ ನಮ್ಮ ವಿನೋದ್ ಗೊಬ್ರ ಸಾರು ಮಾಡಿದ್ದಾರೆ, ಚಂದ್ರಪ್ರಭು ಅವರು ಮಾಡಿದ್ದಾರೆ. ಎಲ್ಲ ಕಾಮಿಡಿ ಕಿಲಾಡಿಗಳನ್ನೆಲ್ಲ ಸುಮಾರು ಜನ ಬಡವ್ರ ಮಕ್ಕಳನ್ನೇ ಬೆಳೆಸಬೇಕು ಅಂತೇಳಿ ಇಂಥ ಕಲಾವಿದರನ್ನ ಸಿನಿಮಾದಲ್ಲಿ ಹಾಕ್ಕೊಂಡು ತುಂಬ ಸೊಗಸಾಗಿ ಸಿನಿಮಾ ಮೂಡಿ ಬರ್ತಾಯಿದೆ. ಈಗ ಕಲೆ ಅನ್ನೋದನ್ನ ತೋರಿಸ್ಕೊಬೇಕು ಅಂತ ಡ್ಯಾಂಗಲ್ಲು ಬಂಗಾರಿ ಸಾಂಖ್ಯನ ಸಿಂಚು ಅಮ್ಮು ಶಮ್ಮು ನೇನಿತಾ ಬನ್ನಿರಿ, ದಯವಿಟ್ಟು ಇಲ್ಲಿ ಬರಬೇಕು. ಸರ್ ಒಂದು ರಿಕ್ವೆಸ್ಟು ಸರ್, ನಿಮ್ಮ ಮಗಳು ಈ ಸಾಂಗ್ ಹಾಡ್ಯಾರಲ್ಲ, ಇಲ್ಲಿ ಒಂದು 2 ಲೈನನ್ನು ಹಾಡ್ಬೋದಾ ಅಂತ. ಹಾಡ್ತಾರೆ ಮೇಡಮ್, ಖಂಡಿತ. ರಾಜವರ್ಧನ್ ಬಡವ್ರ ಮಗನ ಬಾಪ, ಬಡವ್ರ ಮಗನ ರಾಜವರ್ಧನ್ ಬಾ. ಓಕೆ, ಬಲ್ಲಿ ಜೋರಾದ ಚಪ್ಪಾಳೆ ನಮ್ಮ ಲಾವಣ್ಯ ವೈಭವ್ ಅವರಿಗೆ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ನಿನ್ನ ಕಣ್ಣು ಮುಚ್ಚಿದರೆ ಮರಣ, ನಿನ್ನ ಕಣ್ಣು ಬಿಟ್ಟರೆ ಜನನ. ನಿನ್ನ ಕಣ್ಣು ಮುಚ್ಚಿದರೆ ಮರಣ, ನಿನ್ನ ಕಣ್ಣು ಬಿಟ್ಟರೆ ಜನನ. ಇಲ್ಲಿ ಬರಾಗಿಲ್ಲ, ಒಂದ್ಸರಿ ಜೋರಾಗಿ ಚಪ್ಪಾಳೆ ಬಲ್ಲಪ್ಪ. ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಇನ್ನೂ ಚೆನ್ನಾಗಿ ಹಾಡಿ, ಇನ್ನೂ ಒಳ್ಳೊಳ್ಳೆ ಹಾಡನ್ನು ಹಾಡಿ. ಇದು ಒಂದೇ ಸಿನಿಮಾ ಅಲ್ಲ, ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್. ಇವಾಗ ಒಂದು ಅದ್ಭುತವಾದಂತಹ ಗೀತೆಗೆ ಡ್ಯಾನ್ಸ್ ಮಾಡಲಿಕ್ಕೆ ನಮ್ಮ ಇಡೀ ಟೀಮ್ ಲಾವಣ್ಯರು ಹಾಡಿದ್ರು, ಜೊತೆಗೆ ಡ್ಯಾನ್ಸ್ ಮಾಡೋದು ನೋಡ್ಬೇಕಲ್ವಾ? ಬ್ಯಾಂಗಲ್ ಬಂಗರಿ ಅವ್ರ ಜೊತೆ ನೀವು ಹಾಡ್ಬೇಕೀಗ. ನೀವು ಮಾಡ್ತಿದ್ದೀರಾ? ಒಂದ್ಸರಿ ಜೋರಾಗಿ ಬರಲಪ್ಪ ಚಪ್ಪಾಳೆ ಆಗಿದ್ರೆ. ಕ್ವೀನು ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ ಜಾನು, ಈ ರಾಜನ್ ನೀನೆ ಕ್ವೀನು. ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಮನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನ ಮನೆ. ಸ್ಟೆಪ್ ಕಮ್ ಆನ್. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಹೊಡೆದು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ. ಫೀಲಿಂಗ್ ದೂರಿ ಗೋಲ್ಡನ್ ಅಂಬಾರಿ
ತರ್ತೀನಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸಾನಾಗಿ ಹೋದೆನ ನಿನ್ನ ನೋಡಿ ಗಿರ್ಗಿಟ್ನೆ ಸುಂದರಿ ಡಲ್ಲಾದ ಬಾಡಿಗೆ ಈಗ ತಾನೆ ಕಲ್ಲರು ಬಂತುರಿ ಚಿಂಗಾರಿ ಚೋಕರಿ ನೀನೆ ನನ್ನ ಬಂಪರ್ ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವರೇಟ್ ಸೀನರಿ ಒಮ್ಮೆ ಮನಸಾರ ನೋಡಿದೆ ಸಿಂಪಲ್ ಹುಡುಗಿ ಬೇಕು ಅಂತನ ಕೇಳ್ದೆ ಬ್ರಹ್ಮನ್ನ ಹುಟ್ಟಿಟ್ಟಾಗಿ ಬಳ್ಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ದೂರಿ ಗೋಲ್ಡನ್ ಅಮ್ಮಾರಿ ತರ್ತೀನಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಯಾರು ಡ್ರೆಸ್ ಅಲ್ಲಿ ಲುಕ್ಕು ಮತ್ತು ಮ್ಯಾಜಿಕ್ಕು ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಸಾಕು ಫ್ಯೂಚರ್ ಕೋರು ನಾವಾದ ಪೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂಥ ಆಫರು ಕೀರಿಕ್ಕು ಮಾಡದೆ ಜೋಡಿ ಒಟ್ಟಾಗಿ ಹೋಗಿದೆ ಗಾಡಿ ಸ್ಟಾರ್ಟಾಗಿ ನಿಂತಿದೆ ಮಲಗಾನು ಇಟ್ಟು ಹೊತ್ತ ಬಾರದೆ ಕಂಗ್ರಾಚುಲೇಷನ್ ಜಾನು ಈ ರಾಜನ್ ನೀನೇ ಕ್ವೀನು ಮುದ್ದಾದ ಲೇಡಿ ಡಾನು ನಕ್ಕು ಬಿಟ್ರೆ ಹಾಲು ಜೇನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ನಂಗೆ ಅಂತ ಬಿಟ್ಟುವಾಗಲೇ ರೆಡಿ ಉಕ್ ಸ್ಟೆಪ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ದೂರಿ ಗೋಲ್ಡನ್ ಅಪ್ಪಾರಿ ತರ್ತೀನಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬಂಗಾರಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ ಡ್ಯಾನ್ಸನ್ನು. ನೀವು ಡ್ಯಾನ್ಸ್ ಆಡ್ತೀರಾ ಸರ್? ನಿಮ್ಮ ಹೆಸರು? ಹರ್ಷ ಅವರು ಡ್ಯಾನ್ಸ್ ಆಡ್ತಿದ್ದಾರೆ ಇವಾಗ. ಒಂದ್ಸರಿ ಜೋರಾದ ಚಪ್ಪಾಳೆ. ಯಾವ ಸಾಂಗ್? భారత్లా టిల్లు అన్న దిగిందంటే డించక్ డించక్ దుంకాలా డీజే టిల్లు పేరు విన్ని స్టైల్ వేరు సోకేమో హీరో తీరు పట్టది తీరు మారు డీజే టిల్లు పేరు విన్ని సౌండ్ వేరు పెక్కేసి కొట్టిందంటే తద్దరిల్లు డాన్స్ ఫ్లోరు
టిల్లు మాట్లాడగలరు లైతుంది అయితే ఏంది ఫోన్ పెట్టేవే ఓకేనా DJ టిల్లు పేరు విన్ని స్టైల్ వేరు సోకేమో హీరో తీరు పట్టది తీరు మారు DJ టిల్లు పేరు విన్ని సౌండ్ వేరు పక్కేసి కొట్టిందంటే తత్తరిల్లు డాన్స్ ఫ్లోను ಬಲ್ಲಿ ಜೋರಾಗಿ ಚಪ್ಪಾಳೆ ಕಮಾನ್ ವಾವ್ ಸೂಪರ್, ಬರ್ಲಿ ಜೋರಾಗಿ ಚಪ್ಪಾಳೆ. ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸಚಿವರು ದಿಲೀಪ್, ಟೈಗರ್ ಪ್ರಭಾಕರ್, ಮಂಜಣ್ಣ, ನಮ್ಮ ಶಿಲ್ಪಾ ಶಂಕರ್ ಅವರು ನೇರಣ್ಣ, ಪ್ರಭಾಕರ್ ಅವರು, ಜಶ್ವಂತ್, ನಾಗೇಶ್, ಮುಂಡ್ರಾಜಣ್ಣ ನೀನು ಬಾ. ಎಲ್ಲ ವಿಶೇಷವಾಗಿ ಪ್ರೀತಿಯಿಂದ ಪ್ರೀತಿಗೋಸ್ಕರ ಕಾರ್ಯಕ್ರಮ. ಹುಟ್ಟಿದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟಿದ್ರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಅನ್ನುವ ಆದಿಯಲ್ಲಿ ನಾನು ಬೆಳೆದವನು. ಹುಟ್ಟು ಹೋರಾಟಗಾರ. ಕನ್ನಡ ಈ ಕಡೆ ಹೋದರೆ ಕನ್ನಡ, ಈ ಕಡೆ ಹೋದರೆ ಎಕ್ಕಡ, ಈ ಕಡೆ ಬಂದರೆ ಎನ್ನಡ, ಮಧ್ಯ ಕನ್ನಡ. ಕೆಂಪೇಗೌಡ ಕನ್ನಡ ಅಂತ ಕತ್ತಿ ಎದ್ದು ಕೆಂಪೇಗೌಡರು ನಾಲ್ಗೆ ಮೇಲೆ ಕನ್ನಡ ಅಂತ ಬರೆದ್ರು. ಈ ಕಡೆ ಹೋದರೆ ಗಡಿ ಭಾಗ ತಮಿಳ್ನಾಡು, ಇನ್ನೊಂದು ಕಡೆ ಗಡಿ ಭಾಗ ಆಂಧ್ರ, ಈ ಮಧ್ಯದಲ್ಲಿ ನಮ್ಮ ಕರ್ನಾಟಕ ದುರಂತ. ಎಲ್ಲರಿಗೂ ನಾವು ಶಾಂತಿ ಪ್ರಿಯರು, ಎಲ್ಲರನ್ನೂ ಕರಿತೀವಿ. ನೀರು ಕೇಳಿದ್ರೆ ಮಜ್ಜಿಗೆ ಕೊಡ್ತೀವಿ, ನೀರು ಕೇಳಿದ್ರೆ ಪಾನಕ ಕೊಡ್ತೀವಿ. ಆದರೆ ಅವ್ರು ಕನ್ನಡ ಭಾಷೆ ಮಾತಾಡ್ಬೇಕಂದ್ರೆ ಎಷ್ಟೋ ಕಷ್ಟ. ಅದಕ್ಕೋಸ್ಕರ ನಮ್ಮ ಕೆಂಪೇಗೌಡರು ಹೇಳಿದ್ರು, ಕನ್ನಡ ಮಾತಾಡಲಿಲ್ಲ ಅಂದರೆ ನಿನ್ನ ನಾಲ್ಗೆ ಮೇಲೆ ಕನ್ನಡ ಅಂತ ಬರಿತೀವಿ ಅಂತ ನಮ್ಮ ಕೆಂಪೇಗೌಡರು ಇವತ್ತು ಸಾಕ್ಷಿಯಾಗಿ ನಮ್ಮ ಬೆಗ್ಲಿ ಸೂರ್ಯಪ್ರಕಾಶ್ ಅಣ್ಣವ್ರು ಇಲ್ಲಿದ್ದಾರೆ. ಇಂಥ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ಹಿರಿಯರು, ಇವತ್ತು ಸುಳ್ದೇನಹಳ್ಳಿ, ವಿಶ್ವನಗರ ಎಲ್ಲ ನಮ್ಮ ಮತ ಬಾಂಧ ದೇವರುಗಳು ಇವತ್ತು ನೀವು ಇಲ್ಲಿ ಬಂದಿದ್ದೀರಿ. ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಬಂದಿದ್ದಾರೆ. ನಮ್ಮ ಕೌನ್ಸಿಲರ್ ಆದಂಥ ರಾಮಣ್ಣವರು ವೇದಿಕೆ ಮೇಲೆ ಬರಬೇಕು. ಬನ್ನಿ ಕೌನ್ಸಿಲರ್ ರಾಮಣ್ಣವರು. ಎಲ್ಲ ನಗರಸಭಾ ಸದಸ್ಯರು ಬರ್ತಾ ಇದ್ದಾರೆ, ಕೆಲವರು ಊಟ ಮಾಡ್ತಾ ಇದ್ದಾರೆ. ಏನು ವಿಶೇಷವಾಗಿ ಇವತ್ತು ನಿಮ್ಮ ಮನೆ ಕಾರ್ಯಕ್ರಮ ಪ್ರಕಾಶಣ್ಣ ಹೇಳ್ತಾಯಿದ್ರು, ಏನು ಎಲೆಕ್ಷನ್ ಆಯ್ತು ಅವ್ರನ್ನೆಲ್ಲ ಮರ್ತು ಬಿಡ್ತೇನಯ್ಯ, ಮಾರಿಸ್ತಾ ಇದೆಯಾ ನೀನು ಚುನಾವಣೆ ಅಂತ. ನಿರಂತರವಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿ ಏನು ರಕ್ಷಾಬಂಧನ ಕಟ್ಟಿದ್ರು, ಎಲ್ಲಿಟ್ಟಿದ್ಯಾ ಅಂತ ಮೊನ್ನೆ ಕೇಳ್ತಾಯಿದ್ರು ಫೋನಲ್ಲಿ. ಅಣ್ಣ ಎಲ್ಲ ಇಟ್ಟಿದ್ದೀನಿ, ಬರೋ ವರಮಹಾಲಕ್ಷ್ಮಿ ಹಬ್ಬ ಅದನ್ನು ನೀರಿಗೆ ಬಿಟ್ಟು ಹೊಸ ರಾಖಿ ಬಂಧನ ಕಟ್ಟಿದ ಮೇಲೆ ಇದನ್ನು ನೀರಿಗೆ ಬಿಟ್ಟು ಅದೇ ಪ್ರೀತಿ ವಿಶೇಷ ಮುಂದಿನ ವರ್ಷಕ್ಕೆ ಉಳಿಸ್ಕೊಂತೀನಿ ಅಂತ ನಾನು ಪ್ರಕಾಶಣ್ಣ ಹತ್ರ ಹೇಳಿದೆ. ಆ ಪ್ರೀತಿ ವಿಶ್ವಾಸ ಪ್ರಕಾಶಣ್ಣವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂದರೆ, ನೋಡಯ್ಯ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ದೆ ಕುಡ್ದ ಸುಳ್ದೇನಹಳ್ಳಿ ಅಷ್ಟು ಗಟ್ಟಿಯಾಗಿ ನಿಂತಿಲ್ಲ. ಇವತ್ತು ಎಲ್ಲ ಒಂದು 3 ಗುಂಪು
ಒಂದು ಕಡೆ ನಾಣಸಮ್ಮಣ್ಣವ್ರ ಗುಂಪು, ಒಂದು ಕಡೆ ಲಕ್ಷ್ಮಣ್ಣವರು, ಒಂದು ಕಡೆ ಪ್ರಕಾಶ್ ಅಣ್ಣವರು, ಎಲ್ಲ ಊರಿನ ಮುಖಂಡರುಗಳು ಒಂದಾಗಿ ಇವತ್ತು ಚುನಾವಣೆ ಮಾಡಿದ್ದಾರೆ. ಅವ್ರು ಇಟ್ಟಿರೋಂಥ ಪ್ರೀತಿ ನೀನು ಅವ್ರಿಗೆ ಧಕ್ಕೆ ತರಬೇಡ, ಆ ಪ್ರೀತಿನ ಹಂಗೆ ಉಳಿಸ್ಕೋ. ಆ ಥರ ಚುನಾವಣೆ ಆಗಿದೆ. ಅವರು ಅಷ್ಟು ನಂಬಿಕೆಯಿಂದ ನಿನಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅದು ಯಾರಿಗೂ ಕೊಟ್ಟಿರಲಿಲ್ಲ. ಆ ಚುನಾವಣೆ ಹಂಗೆ ಉಳಿಸ್ಕೊಬೇಕು ಅವ್ರನ್ನ, ಆ ಪ್ರೀತಿನ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಿರಂತರವಾಗಿ ನಿಮ್ಮ ಜೊತೆಲಿ ನಾನು ಇರ್ತೇನೆ. ಚುನಾವಣೆ ಎಲ್ಲ ಮುಖ್ಯ ಅಂತ ಹೇಳ್ತಾ ಏನು ನೀವೆಲ್ಲ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ಆತ್ಮೀಯ ಮಾಜಿ ಸಚಿವರು ಪ್ರಕಾಶ್ ಅಣ್ಣವ್ರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತೊಬ್ಬ ಹಿರಿಯರು ನಮ್ಮ ಕೆಂಪೇಗೌಡರು, ಆ ದಿನ ಕೆಂಪೇಗೌಡರು ಇಂದು ಬೆಗ್ಲಿ ಪ್ರಕಾಶಣ್ಣ ಅಂತೇಳಿ ನಾನು ಭಾವಿಸ್ತೇನೆ. ಅವ್ರ ಆದಿಯಾಗಿ ಎಲ್ಲ ನಮ್ಮ ಬೆಂಕ್ ಮಂಜಣ್ಣವರು, ಸಿ ಡಿ ರಾಮಚಂದ್ರಣ್ಣವರು, ಪ್ರಭಾಕರ್ ಅವರು, ನಮ್ಮ ರಾಮು ಅವರು, ದಿಲೀಪ್ ಅಣ್ಣವರು, ಎಲ್ಲರೂ ಈ ಮತ್ತೆ ಇನ್ನೊಬ್ಬ ಮಂಜಣ್ಣರವ್ರ ಅವರು ಕೂಡ ನಮ್ಮ ಗುಂಪು ಹೊಸಬ್ರು ಇವರು. ನಾವು ಯಾರಿಗಾನ ಒಬ್ಬರಿಗೆ ದೂರವಾಣಿ ಮುಖಾಂತರ ಹೇಳಿದ್ರೆ ಎಲ್ಲ ಬರ್ತಾ ಇರ್ತೀವಿ. ಅಣ್ಣವ್ರು ನಮ್ಮ ಗುಂಪಲ್ಲಿ ಹೊಸಬ್ರು ಬಂದರೆ ಅವರೂ ಇನ್ನು ಮುಂದೆ ನಮ್ಮ ಜೊತೆನೇ ಇರ್ತಾರೆ ಗಟ್ಟಿಯಾಗಿ. ವಿಶೇಷವಾಗಿ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಡೈರೆಕ್ಟ್ರು ಮಂಜು ಕವಿ ಅವರು ಬರ್ತಾ ಇದ್ದಾರೆ ವೇದಿಕೆಗೆ. ಕರೆಕ್ಟಾಗಿ ಅಣ್ಣ ಬರ್ತಾ ಇದ್ದ ಟೈಮ್ಗೆ ಬಂದಿದ್ದೀರಿ. ಅವರು ಒಂದು ಪ್ರಮೋಷನ್ ಸಾಂಗ್ ಮಾಡಿದ್ದಾರೆ, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಪ್ರಮೋಷನ್ ಸಾಂಗು. ಇವತ್ತು ಅದ್ಭುತವಾಗಿ ಒಂದು 4-5 ಸಿನಿಮಾ ದೊಡ್ಡ ಮಟ್ಟದಲ್ಲಿ ದೊಡ್ಡ ಬ್ಯಾನರ್ನಲ್ಲಿ ಇವತ್ತು ನಮ್ಮ ಮಂಜು ಕವಿ ಅವರು ಬೆಳೀತಾ ಇದ್ದಾರೆ. ಖುಷಿ ಆಗ್ತಾಯಿದೆ. ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು ಸಹ ಡೈರೆಕ್ಟರ್ ಆದಂಥ ಮಂಜು ಕವಿ ಅವರು, ವಿಶೇಷವಾಗಿ ಅವರು ನಮ್ಮ ಡೈರೆಕ್ಟ್ರ್ ಮಂಜು ಕವಿ ಅವರು ತಡವಾಗಿ ಬಂದ್ರೂ ಲೇಟೆಸ್ಟಾಗಿ ಬಂದಿದ್ರೆ ನಮ್ಮ ಅಣ್ಣವ್ರ ಆಶೀರ್ವಾದ ನಿನಗಿರ್ತದೆ. ಇವತ್ತು ಏನು ಇವೆಲ್ಲನೂ ಮನೋರಂಜನೆ ಕಾರ್ಯಕ್ರಮ ಇದೆ. ಎಲ್ಲ ನಿಮ್ಮ ಮನೆಗೆ ಬಂದಿದ್ದೀರಿ, ತವ್ರಿಗೆ ಬಂದಿದ್ದೀರಿ. ಈ ತವರು ಯಾವತ್ತೂ ಶಾಶ್ವತವಾಗಿ ನಾನು ಉಳಿಸ್ಕೊಂತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಪ್ರಕಾಶ್ ಅಣ್ಣವ್ರು 2 ಮಾತು ನಿಮಗೆ ಶುಭ ಕೋರಬೇಕು ಅಂತೇಳಿ. बोलो ಭಾರತ್ ಮಾತಾ ಕಿ. ವೆಂಕಟೇಶ್ ಅಣ್ಣನಿಗೆ, ವೆಂಕಟೇಶ್ ಅಣ್ಣನಿಗೆ. ಊಟ ಎಲ್ಲ ಚೆನ್ನಾಗಿತ್ತಾ? ಇನ್ನು ಮಿಗ್ಲೈತಾ ಏನು? ಇದೇ ಥರ ನಕ್ಕೊಂಡು ಖುಷಿಯಾಗಿ ನಿಮ್ಮನ್ನು 5 ವರ್ಷ ನೋಡ್ಕೋಬೇಕು. ಕಷ್ಟ ಸುಖದಲ್ಲಿ 24 ಗಂಟೆ ನಿಮ್ಮ ಜೊತೆನಲ್ಲಿ ವೆಂಕಟೇಶ್ ಅಣ್ಣ ಇರ್ತಾನೆ. ಸದೃಢ ಮನುಷ್ಯ, ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ತಕ್ಕಂಥದ್ದು. ಆ ನಂಬಿಕೆ ನೀವು ಏನು ಅದ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಅತಿ ಹೆಚ್ಚು ಮತಗಳು ಕೊಟ್ಟು ಆಶೀರ್ವಾದ ಮಾಡಿದ್ರಿ. ಅದಾದ ಮೇಲೆ ನಿಮಗೆಲ್ಲ ಊಟ ಕೊಡಬೇಕು, ಮನೆಗೆ ಕರೆಸ್ಬೇಕು. ಅವರು ನಾವೆಲ್ಲ ಒಂದು ಸಂಸಾರ, ಒಂದು ಸಂಬಂಧ ಇದ್ದಂಗೆ ಅಂಥೇಳಿ ಪ್ರೀತಿ ವಿಶ್ವಾಸದಲ್ಲಿ ಇವತ್ತು ನಿಮ್ಗೆ ಕರೆದು ಔತಣಕೂಟಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ವೆಂಕಟೇಶ್ ಅಣ್ಣನಿಗೆ, ಅವ್ರ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಚಿರಋಣಿಯಾಗಿರ್ತೇವೆ. ಇದೇ ರೀತಿ ಅವ್ರನ್ನ ಎಲ್ಲರನ್ನೂ ಕೂಡ ಒಗ್ಗಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಮತ್ತೊಂದು ಸತಿ ಹೇಳಿ, ತಾವೆಲ್ಲ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಸುಖವಾಗಿ ನೆಮ್ಮದಿಯಾಗಿ ತಾವು ಮನೆ ತಲುಪಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. आज की रात मजा हुस्न का आँखों से लीजिए, वक्त बर्बाद न बिन बात की बातों में कीजिए, वक्त बर्बाद न बिन बात की बातों में कीजिए. आज की रात मजा हुस्न का आँखों से लीजिए, आज की रात
जैसे धूल उड़ा के सींग उठा के तुम भी नाचो, बाजे जम के ताल ढोल बेटा राजू उड़ के नाचो। हीरो से भी तेज कोई कर सके जो भेद नाचो, अस्तबल में घोड़े जैसे पाक टोर छोड़ नाचो। मिट्टी जो तो रोट मोटा मिर्च खा के ऐसे नाचो। हाँ जा छोरे हाँ जगोरे हाँ जा छोरे नाचो 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 वीर नाचो 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 यार नाचो 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 कच्ची कैरी जैसा खट्टा नाचो 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 बिच्छू काटा लागे ऐसा नाचो। ಬರ್ಲಿ ಜೋರಾಗಿ ಚಪ್ಪಾಳೆ. ಕಾರ್ಯಕರ್ತಿಸ್ತವ ಸಂಗೀತದ ಬಡೂರ್ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ಬಡೂರ್ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ನಿನ್ನ ಕಣ್ಣು ಬಿಟ್ಟರೆ ಜನನ, ನಿನ್ನ ಕಣ್ಣು ಮುಚ್ಚಿದರೆ ಮರಣ. ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ, ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ. ಬಡೂರ್ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ಆಗುವವನ್ನೇ ದೇವರು, ಆರಡಿ ಜಾಗದ ಸತ್ಯ ಯಾರು ತಿಳಿಯರು. ಬಡವರ ಕಷ್ಟಕ್ಕೆ ಆಗುವವನ್ನೇ ದೇವರು, ಆರಡಿ ಜಾಗದ ಸತ್ಯ ಯಾರು ತಿಳಿಯರು. ಬಡತನ ಎಂಬುದು ಜೀವ ಹಿಂಡಿದೆ, ಬಡವರ ಮಕ್ಕಳ ಕಷ್ಟ ನೂರಿದೆ. ನೊಂದವರ ಬೆನ್ನು ತಟ್ಟಿ ಬೆಳೆಸೋ ಸಾಹುಕಾರ, ನೊಂದವರ ಬೆನ್ನು ತಟ್ಟಿ ಬೆಳೆಸೋ ಸಾಹುಕಾರ. ಉಸಿರು ಇರುವ ತನಕ ಮರೆಯೋದಿಲ್ಲ ಉಪಕಾರ. ಬಡೂರ್ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ಬಡೂರ್ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ನಿನ್ನ ಕಣ್ಣು ಬಿಟ್ಟರೆ ಜನನ, ನಿನ್ನ ಕಣ್ಣು ಮುಚ್ಚಿದರೆ ಮರಣ. ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ, ನಿನ್ನ ಕಣ್ಣ ರೆಪ್ಪೆಯು ಆಡುವುದೇ ಜೀವನ. ಬಡೂರ್ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಎಷ್ಟೇ ಕೋಟಿ ಇದ್ರೂ ಒತ್ಕೊಂಡೋಗೋದಿಲ್ಲಯ್ಯ. ಬರ್ಲಿ ಜೋರಾಗಿ ಚಪ್ಪಾಳೆ. ತುಂಬಾ ಚೆನ್ನಾಗಿ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ
ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ ಗೆಳೆತನ ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ ಹುಬ್ಬಳ್ಳಿ ರೊಟ್ಟಿ ಕಾಳು ಇಂದೋನೆ ಗಟ್ಟಿಯಾಳು ಮಂಡ್ಯದ ಮುದ್ದೆ ಬಾಡು ಉಂಡು ನೀ ನಿದ್ದೆ ಮಾಡು ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು ಕುಂದಾಪುರ ಕಾಣೆ ಮೀನು ಇನ್ನೆಲ್ಲೂ ಕಾಣೆ ನೀನು ಹಂಚಿ ಉಂಡರೆ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿ ಇದು ಜನುಮವೇ ಆಹಾ ಈ ಜಗವಿದೆ ಓಹೋ ಈ ಜನುಮವೇ ದೊರಕಿದೆ ರುಚಿ ಸವಿಯಲು ಬುದ್ಧಿಯೇ ಬಲು ರುಚಿ ಬೆರಳು ಚೀಪಿ ಉಂಡ ಮನಕ್ಕೆ ಬದುಕಿನಲ್ಲಿಯೂ ಅಭಿರುಚಿ ಮಾವಿನಕಾಯಿ ಚಿತ್ರಾನ್ನ ಮೈಸೂರಲ್ಲಿ ತಿಂದೋನ್ ಜಾಣ ಮನೆಗೆಷ್ಟೇ ನಿಂಟ್ರು ಬರ್ಲಿ ಮಲ್ನಾಡಲ್ ತಾಜಾ ತಂಬ್ಳಿ ದಾವಣಗೆರೆ ಬೆಣ್ಣೆ ದೋಸೆ ಈರೂರಲ್ಲಿ ತಿನ್ನೋ ಆಸೆ ಹೊಟ್ಟೆಗಾರ್ ಬಿರಿಯಾನಿಗೆ ಬಾಬಾರೋ ಬೆಳಗಾವಿಗೆ ಗೋಲೆಯ ಮುಂದೆ ಉರಿವ ಅಮ್ಮನ ಮಮತೆಯಿಂದಲೇ ಕಲಿತ ಫಲರಿದು ಜನುಮವೇ ದೊರಕಿದೆ ರುಚಿ ಸವಿಯಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ ಈ ಬಿಸಿಯು ಆರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ದೊರಕಿದೆ ರುಚಿ ಸವಿಯಲು ಸವಿ